ओम शांति। साकार मुरली 26/6/26 मीठे बच्चे, इस दुनिया में निष्काम सेवा केवल एक बाबा करते. ತಂದೆ ತಿಳಿಸರೆ, ಮಧುರಾದ ಮಕ್ಕಳೇ, ಈ ಪ್ರಪಂಚದಲ್ಲಿ ನಿಷ್ಕಾಮವಾದ ಸೇವೆ ಕೇವಲ ಒಬ್ಬ ತಂದೆನೇ ಮಾಡ್ತಾರೆ. ಬಾಕಿ ತುಮ್ ಜೋ ಭಿ ಕರ್ಮ ಕರ್ತೆ ಹೋ ಉಸ್ಕಾ ಫಲ್ ಅವಶ್ಯ ಮಿಲ್ತ. ಬಾಕಿ ತಾವೇನೆಲ್ಲ ಕರ್ಮವನ್ನ ಮಾಡ್ತೀರಾ ಅದರ ಫಲ ಅವಶ್ಯಕವಾಗಿ ಸಿಗತ್ತೆ. ಪ್ರಶ್ನೆ ಆಗಿದೆ, ड्रामा अनुसार कौन सी बात 100% सर्टन है जिसकी तुम बच्चों को खुशी है. ಡ್ರಾಮಾ ಅನುಸಾರ ಯಾವ ಒಂದು ಮಾತು 100% ಕರೆಕ್ಟ್ ಆಗಿದೆ, ಆ ವಿಷಯದ ಬಗ್ಗೆ ತಮ್ಮ ಮಕ್ಕಳಿಗೆ ಖುಷಿ ಇದೆ. ಉತ್ತರ ಆಗಿದೆ, ड्रामा अनुसार सर्टन है कि नई राजधानी स्थापन होनी. तुम बच्चों को खुशी है कि श्रीमत पर हम अपने लिए अपनी ರಾಜಧಾನಿ ಸ್ಥಾಪನ कर. ಡ್ರಾಮಾ ಅನುಸಾರ ಹೊಸ ಪ್ರಪಂಚ ಸ್ಥಾಪನೆ ಆಗೋದಂತೂ ಫಿಕ್ಸ್ ಇದೆ. ತಮ್ಮ ಮಕ್ಕಳಿಗೆ ಖುಷಿ ಇರಬೇಕು, ಶ್ರೀಮತದಂತೆ ನಾವು ನಮಗೋಸ್ಕರ ನಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. इस पुरानी दुनिया का विनाश तो होना है. तुम बच्चे जितना पुरुषार्थ करेंगे उतना ऊंच पद प्राप्त होगा. ಈ ಹಳೆ ಪ್ರಪಂಚದ ವಿನಾಶ ಅಂತೂ ಆಗಲೇಬೇಕು. ತಾವು ಮಕ್ಕಳು ಎಷ್ಟು ಪುರುಷಾರ್ಥವನ್ನ ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿಯನ್ನ ಪಡಿತೀರಾ. ಹಾಡಾಗಿದೆ, ತುಮೇ ಪಾಕೆ ಅಮ್ನೆ ಜಹಾನ್ ಪಾಲಿಯ. ತಮ್ಮನ್ನ ಪಡೆದು ನಾವು ಇಡೀ ಭೂಮಿ, ಆಕಾಶ, ಸಮುದ್ರ ಎಲ್ಲವನ್ನ ಪಡೆದ್ವಿ. ಓಂ ಶಾಂತಿ. जो बच्चे कहते बाबा भी वही कहते. बच्चे कहते बाबा तुम्हें पाके हमने ಸ್ವರ್ಗ ಕೆ ಮಾಲೀಕ್ बनते. ಮಕ್ಕಳೇನಂತಾರೆ ತಂದೆನೂ ಅದೇ ಅಂತಾರೆ. ಮಕ್ಕಳಂತಾರೆ ಬಾಬಾ ತಮ್ಮನ್ನು ಪಡೆದು ನಾವು ಸ್ವರ್ಗದ ಮಾಲೀಕರಾಗ್ತೀವಿ. ಬಾಬಾ भी कहते बच्चे ಮನ್ಮನಾಭೋ ಬಾತ್ ಏಕಿ ಹೋ ಗಯಾ ನ. ತಂದೆ ಅಂತಾರೆ ಮಕ್ಕಳೇ ಮನ್ಮನಾಭವ, ಮಾತಂತೂ ಒಂದೇ ಆಯ್ತಲ್ಲ. मनुष्य सब पूछते कि ब्रह्म कुमार कुमारियों को इस सत्संग में जाकर क्या मिलता है. ಮನುಷ್ಯರು ಕೇಳ್ತಾರೆ, ಬ್ರಹ್ಮ ಕುಮಾರ್ ಕುಮಾರಿಯರು ಈ ಸತ್ಸಂಗದಲ್ಲಿ ಹೋದಾಗ ಅವ್ರಿಗೇನ್ ಸಿಗತ್ತೆ. तो ब्रह्म कुमार कुमारिया कहते हम बाप दादा से विश्व के मालिक बनते. ಬ್ರಹ್ಮ ಕುಮಾರ್ ಕುಮಾರಿ ಹೇಳ್ತಾರೆ ನಾವು ಬಾಪ್ ದಾದಾವರಿಂದ ವಿಶ್ವದ ಮಾಲೀಕರಾಗ್ತೀವಿ. विश्व का मालिक और कोई बन ना सके. विश्व के मालिक ये लक्ष्मी नारायण ही. ವಿಶ್ವದ ಮಾಲೀಕರು ಮತ್ತಾರೂ ಆಗೋದಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಮಾಲೀಕರು ಈ ಲಕ್ಷ್ಮೀ ನಾರಾಯಣ ಆಗಿದೆ. शिव बाबा तो विश्व का मालिक हो नहीं सकता. तुम बच्चे विश्व के मालिक बनते हो. ಶಿವ ಬಾಬಾ ಅಂತೂ ವಿಶ್ವದ ಮಾಲೀಕರಾಗಕ್ಕೆ ಸಾಧ್ಯನೇ ಇಲ್ಲ. ತಾವು ಮಕ್ಕಳು ವಿಶ್ವದ ಮಾಲೀಕರಾಗ್ತೀರಾ. तुम्हारा बाप विश्व का मालिक नहीं बनता. ऐसे निष्काम सेवा करने वाला और कोई होता. ತಮ್ಮ ತಂದೆ ವಿಶ್ವದ ಮಾಲೀಕರಾಗೋದಿಲ್ಲ. ಇಂತಹ ನಿಷ್ಕಾಮ ಸೇವೆ ಮತ್ತಾರೂ ಮಾಡೋದೇ ಇಲ್ಲ. अरे एक को अपनी सेवा का फल जरूर मिलता है. भक्ति मार्ग में वह किसी भी प्रकार से जो कुछ भी करते सोशल वर्ग को भी सेवा का फल जरूर मिलता. ಪ್ರತಿಯೊಬ್ಬರಿಗೂ ಸೇವೆಯ ಫಲ ಖಂಡಿತ ಸಿಗತ್ತೆ. ಭಕ್ತಿ ಮಾರ್ಗದಲ್ಲೂ ಯಾವುದೋ ಪ್ರಕಾರದಲ್ಲಿ ಏನೋ ಒಂದು ಸಿಗತ್ತೆ. ಸೋಷಿಯಲ್ ವರ್ಕರ್ಗೂ ಸಹ ಸೇವೆಯ ಫಲ ಖಂಡಿತ ಸಿಗತ್ತೆ. ಗೌರ್ಮೆಂಟ್ से पगार मिलता. बाबा कहते मैं ही एक निष्काम सेवा करता हूँ जो बच्चों को विश्व का मालिक बनाता हूँ और मैं नहीं बनता. गवर्नमेंट इंದ ಸ್ಯಾಲರಿ ಸಿಗತ್ತೆ. ತಂದೆ ಅಂತಾರೆ ನಾನು ನಿಷ್ಕಾಮ ಸೇವೆಯನ್ನ ಮಾಡ್ತೀನಿ, ಮಕ್ಕಳನ್ನ ವಿಶ್ವದ ಮಾಲೀಕರಾಗಿ ಮಾಡ್ತೀನಿ, ನಾನು ಆಗೋದಿಲ್ಲ. बच्चों को सुखी करके सुखधाम का मालिक बनाए 21 जन्म का सुख दे. मैं अपने निर्वाण धाम ವಾನಪ್ರಸ್ಥ ಅವಸ್ಥಾ में बैठ जाता. ಮಕ್ಕಳನ್ನ ಸುಖಿಯಾಗಿ ಮಾಡಿ ಸುಖಧಾಮದ ಮಾಲೀಕರಾಗಿ ಮಾಡಿ 21 ಜನ್ಮಕ್ಕೆ ಸುಖವನ್ನ ನೀಡ್ತೀನಿ. ನಾನು ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಸ್ಥಿತಿಯಲ್ಲಿ ಕುತ್ಕೊಳ್ತೀನಿ.
वानप्रस्थ तो मूल वतन को कहेंगे, मनुष्य वानप्रस्थ लेते हैं. ವಾನಪ್ರಸ್ಥ ಅಂತ ಮೂಲನ ವತನಕ್ಕೆ ಹೇಳ್ತಾರೆ. ಮನುಷ್ಯ ವಾನಪ್ರಸ್ಥವನ್ನ ಪಡಿತಾನೆ. बच्चों को सब कुछ दे जाइए, सत्संग आदि करते, गुरु करते कि ये मुक्ति का रास्ता बताए. ಮಕ್ಕಳಿಗೆ ಎಲ್ಲವನ್ನ ನೀಡಿ ಸತ್ಸಂಗವನ್ನ ಮಾಡ್ತಾರೆ, ಗುರುವನ್ನ ಮಾಡ್ತಾರೆ, ಮುಕ್ತಿಯ ದಾರಿಯನ್ನ ತಿಳಿಸ್ಲಿ. अब तुम बच्चे जान गए हो कि मुक्ति जीवन मुक्ति का रास्ता कोई मनुष्य मात्र कभी किसी को बता नहीं सकता. ಈಗ ಮಕ್ಕಳಿಗೆ ಗೊತ್ತಾಗಿದೆ ಮುಕ್ತಿ ಜೀವನ್ ಮುಕ್ತಿಯ ದಾರಿ ಮತ್ಯಾವುದೇ ಮಾನವ ಯಾರಿಗೂ ತಿಳಿಸೋದಕ್ಕೆ ಸಾಧ್ಯ. वे किसी को भी सद्गति दे नहीं सकते, अपने को भी नहीं दे सकते. ಅವ್ರು ಯಾರೂ ಸಹ ಯಾರಿಗೂ ಸದ್ಗತಿಯನ್ನ ನೀಡಲ್ಲ, ತಮಗೆ ತಾವು ಸಹ ನೀಡೋದಿಲ್ಲ. अपने को दे तो फिर दूसरों को भी दे सके, ಬಾಬಾ ಆತೆ ಹೇ ಪರಂಧಾಮ ಸೆ. ತಮಗೆ ತಾವು ಕೊಟ್ಟಾಗ ಮತ್ತೆ ಇತರರಿಗೂ ಕೊಡ್ತಾರಲ್ಲ, ತಂದೆ ಬರ್ತಾರೆ ಪರಂಧಾಮದಿಂದ. वो वहां का रहने वाला है, बच्चों को भी वहां के रहने वाले हो. ತಂದೆ ಅಲ್ಲಿನ ನಿವಾಸಿ ಆಗಿದ್ದಾರೆ, ಮಕ್ಕಳು ಸಹ ಅಲ್ಲಿನ ನಿವಾಸಿ ಆಗಿದಿರಲ್ಲ. तुमको पाठ बजाना है इस कर्म क्षेत्र पर, बाबा को भी एक बार यहाँ आना है तुम बच्चों के लिए. जबकि स्वर्ग की स्थापना हो रही है तो जरूर नरक का विनाश हो. ತಾವು ಪಾತ್ರವನ್ನ ಈ ಕರ್ಮ ಕ್ಷೇತ್ರದಲ್ಲೇ ಅಭಿನಯ ಮಾಡಬೇಕು. ತಂದೆನೂ ಸಹ ಒಂದೇ ಸಲ ಬರ್ತಾರೆ ಮಕ್ಕಳಿಗೋಸ್ಕರ. ಯಾಕೆಂದರೆ ಸ್ವರ್ಗದ ಸ್ಥಾಪನೆ ಆಗ್ತಿದೆ ಅಂದ ಮೇಲೆ ಖಂಡಿತ ನರಕದ ವಿನಾಶ ಆಗಲೇಬೇಕು. अभी तुम जान गए हो शिव बाबा ब्रह्मा द्वारा आदि सनातन देवी देवता धर्म की स्थापना कर रहे. तुम जानते हो अब मनुष्य से देवता बन रहे हैं फिर से. ಈಗ ನಿಮಗೆ ಗೊತ್ತಾಗಿದೆ ಶಿವ ಬಾಬಾ ಬ್ರಹ್ಮನ ಮುಖಾಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತಿದೆ. ತಮಗೆ ಗೊತ್ತಾಗಿದೆ ನಾವು ಮನುಷ್ಯರಿಂದ ದೇವತೆ ಮತ್ತೆ ಆಗ್ತಿದ್ದೀವಿ. तुम बच्चों की बुद्धि में है कि हर 5000 वर्ष बाद हम आकर फिर से ब्रह्मा द्वारा शिव बाबा के बच्चे बनते हैं वर्षा पाने. ಮಕ್ಕಳ ಬುದ್ಧಿಯಲ್ಲಿದೆ ಮತ್ತೆ ನಾವು 5000 ವರ್ಷದ ನಂತರ ಬ್ರಹ್ಮನ ಮುಖಾಂತರ ಶಿವ ಬಾಬುವರ ಮಗುವಾಗಿ ಆಸ್ತಿಯನ್ನ ಪಡಿತೀವಿ. पतित पावन उनको कहा जाता, नॉलेजफुल ज्ञान का सागर भी है. ಪತಿತ ಪಾವನ ಅಂತ ಅವ್ರಿಗೆ ಹೇಳಾಗತ್ತೆ, ಜ್ಞಾನವಂತರು ಜ್ಞಾನ ಸಾಗರ ಆಗಿದ್ದಾರಲ್ಲ. योग अर्थात याद सिखाते परंतु निराकार कैसे समझाए, इसलिए कहते ब्रह्मा द्वारा मनुष्य से देवता बनाता, अर्थात देवी देवता धर्म की स्थापना कराता. ಯೋಗ ಅಂದರೆ ನೆನಪನ್ನ ಕಲಿಸ್ಕೊಡ್ತಾರೆ, ಆದರೆ ನಿರಾಕಾರ ಯಾವ ರೀತಿ ತಿಳಿಸ್ಕೊಡೋದು? ಅದಕ್ಕೋಸ್ಕರ ಅಂದರೆ ಬ್ರಹ್ಮನ ಮುಖಾಂತರ ಮನುಷ್ಯನಿಂದ ದೇವತೆ ಮಾಡ್ತೀವಿ, ಅಂದರೆ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತೀವಿ. अब वो धर्म नहीं फिर बनना पड़े, अब फिर से आदि सनातन देवी देवता धर्म स्थापन कर बाकी सबको मुक्ति में ले जाता हूँ. ಈಗ ಆ ಧರ್ಮ ಅಂತೂ ಇಲ್ಲ, ಮತ್ತೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡಿ ಎಲ್ಲರನ್ನ ಮುಕ್ತಿಗೆ ಕರ್ಕೊಂಡು ಹೋಗ್ತೀನಿ. भारत प्राचीन खंड है, इसलिए भारत की आदमशुमारी वास्तव में सबसे जास्ती होनी चाहिए. ಭಾರತ ಪ್ರಾಚೀನ ಖಂಡ ಆಗಿದೆ, ಅದಕ್ಕೋಸ್ಕರ ಭಾರತದ ಜನಸಂಖ್ಯೆ ವಾಸ್ತವದಲ್ಲಿ ಎಲ್ಲರಿಗಿಂತಲೂ ಜಾಸ್ತಿ ಇರಬೇಕು. ऐसी बातें और कोई की बुद्धि में नहीं आती. आदि सनातन देवी देवता धर्म सबसे ಜಾಸ್ತಿ ಬಡಿ ಹೋನಿ चाहिए. ಇಂತಹ ಮಾತುಗಳು ಯಾರ ಬುದ್ಧಿಯಲ್ಲೂ ಬರಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲರಿಗಿಂತ ದೊಡ್ಡದಿರಬೇಕಲ್ಲ. 5000 वर्ष से उनकी वृद्धि होती, बाकी और तो आते ही है 2500 वर्ष के बाद. 5000 ವರ್ಷದಿಂದ ಅವರ ವೃದ್ಧಿ ಆಗ್ತದೆ, ಬಾಕಿ ಅವರೆಲ್ಲ ಬರೋದು 2500 ವರ್ಷದ ನಂತರ.
इस्लामियों की आदमशुमारी कम होनी चाहिए। फिर थोड़े समय बाद बौद्ध धर्म वाले आते तो उनमें थोड़ी फर्क होनी चाहिए। ಇಸ್ಲಾಮಿ ಜನಸಂಖ್ಯೆ ಕಡಿಮೆ ಇರಬೇಕು. ಸ್ವಲ್ಪ ಸಮಯದ ನಂತರ ಬೌದ್ಧ ಧರ್ಮ ಬರುತ್ತೆ, ಅವ್ರದ್ದು ಇನ್ನೂ ಸ್ವಲ್ಪ ಇರಬೇಕು, ವ್ಯತ್ಯಾಸ ಇರಬೇಕಲ್ಲ. इस्लामी बौद्ध आदि पहले सतो प्रधान है, फिर धीरे धीरे तमो प्रधान बनते, ये भी हिस्सा. ಇಸ್ಲಾಮಿ ಬೌದ್ಧಿ ಇವರೆಲ್ಲರೂ ಮೊಟ್ಟ ಮೊದಲು ಸತೋ ಪ್ರಧಾನರಾಗಿರ್ತಾರೆ, ನಂತರ ಮೆಲ್ಲ ಮೆಲ್ಲಗೆ ತಮೋ ಪ್ರಧಾನ ಆಗ್ತಾರೆ. ಇದು ಲೆಕ್ಕ ಇದೆ. जो अनन्य समझदार बच्चे उनको ख्याल करना पड़े. आजकल लिखते हैं चाइनीज सबसे ज्यादा. ತಿಳುವಳಿಕೆ ಉಳ್ಳಂತಹ ಅನನ್ಯ ಮಕ್ಕಳಿಗೆ ಆಲೋಚನೆ ಮಾಡಬೇಕು. ಈ ನಡುವೆ ಬರೀತಾರೆ ಚೈನಾದವರು ಜನಸಂಖ್ಯೆ ಜಾಸ್ತಿ ಇದೆ. परंतु उनको सृष्टि चक्र का ज्ञान तो है नहीं. ये सब राज तुम बच्चों की बुद्धि. ಆದರೆ ಅವರಿಗೆ ಸೃಷ್ಟಿ ಚಕ್ರದ ಜ್ಞಾನ ಅಂತೂ ಇಲ್ಲ. ಈ ಎಲ್ಲ ರಹಸ್ಯ ಮಕ್ಕಳ ಬುದ್ಧಿಯಲ್ಲಿರಬೇಕು. जो पढ़े लिखे हैं उनको डिटेल में समझाना होता. देवी देवता धर्म वालों को 5000 ವರ್ಷ. ಯಾರು ಓದಿ ಬರೆದಿರ್ತಾರೆ ಅವ್ರಿಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕಾಗುತ್ತೆ. ದೇವಿ ದೇವತಾ ಧರ್ಮದವರು 5000 ವರ್ಷ ಆಯಿತು. तो इस समय उनकी संख्या बहुत होनी चाहिए, परंतु देवी देवता धर्म वाले फिर और धर्म में कन्वर्ट हो. ಈ ಸಮಯದಲ್ಲಿ ಅವರ ಸಂಖ್ಯೆ ಬಹಳಷ್ಟು ಇರಬೇಕು. ಆದರೆ ದೇವಿ ದೇವತಾ ಧರ್ಮದವರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ. पहले पहले बहुत मुसलमान बन गए, फिर बौद्धी भी बहुत बन गए. यहाँ भी बौद्धी बहुत है, ಕ್ರಿಶ್ಚಿಯನ್ ತೋ ಬೇಶುಮಾರ್ ಹೈ. ಮೊಟ್ಟ ಮೊದಲು ಬಹಳಷ್ಟು ಮುಸಲ್ಮಾನ ಆದರು, ನಂತರ ಬೌದ್ಧಿಗಳಾದರು. ಇಲ್ಲೂ ಸಹ ಬೌದ್ಧಿಗಳು ಬಹಳಷ್ಟು ಇದ್ದಾರೆ, ಕ್ರಿಶ್ಚಿಯನ್ಸ್ ಅಂತೂ ಲೆಕ್ಕ ಇಲ್ಲದಷ್ಟು ಇದ್ದಾರೆ. देवता धर्म का तो नाम ही नहीं. अगर हम ब्राह्मण धर्म का कहे तो भी हिंदुओं की लाइन में डाल देंगे. देवता धर्मದ ಹೆಸರೇ ಇಲ್ಲ. ಬ್ರಾಹ್ಮಣ ಧರ್ಮ ಅಂದಾಗ ಹಿಂದೂಗಳ ಲೈನಲ್ಲಿ ಹಾಕ್ಬಿಡ್ತಾರೆ. अभी तुम जानते हो आदि सनातन देवी देवता धर्म स्थापन हो रहे. हम ब्राह्मणों द्वारा श्रीमಂತ. ಈಗ ನಿಮಗೆ ಗೊತ್ತಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಿದೆ. ನಾವು ಬ್ರಾಹ್ಮಣರ ಮುಖಾಂತರ ಶ್ರೀಮತದಂತೆ. ये भी समझ होनी चाहिए, धर्म गाये तो जाते हैं ना. यहाँ के मनुष्य अपने को हिंदू की लाइन में ले आते. ಇದು ಸಹ ತಿಳುವಳಿಕೆ ಇರಬೇಕು. ಧರ್ಮದ ಗಾಯನ ಮಾಡ್ತಾರೆ, ಇಲ್ಲಿನ ಮನುಷ್ಯರು ತಮ್ಮನ್ನ ತಾವು ಹಿಂದೂ ಅಂತ ಲೈನಲ್ಲಿ ಹಾಕೊಂಡ್ಬಿಡ್ತಾರೆ. कहेंगे हिंदू आर्य धर्म है सबसे पुराना. भारतवासी पहले पहले आर्य थे, बहुत धनवान थे, अब अनार्य बन गए. ಕೆಲವರು ಹಿಂದೂ ಆರ್ಯ ಧರ್ಮ ಎಲ್ಲರಿಗಿಂತ ಹಳೆಯದು ಅಂತಾರೆ. ಭಾರತವಾಸಿಗಳು ಮೊಟ್ಟ ಮೊದಲು ಆರ್ಯರಾಗಿದ್ರು, ಬಹಳ ಧನವಂತರಾಗಿದ್ರು, ಈಗ ಅನಾರ್ಯರಾಗ್ಬಿಟ್ಟಿದ್ದಾರೆ. कोई अकल नहीं, जिसको जो आता वो धर्म का नाम रख देते. ತಿಳುವಳಿಕೆ ಅಂತೂ ಇಲ್ಲ, ಯಾರಿಗೆ ಯಾವ ಧರ್ಮದ ಹೆಸರು ಬರುತ್ತೆ ಅದರಲ್ಲಿ ಹಾಕ್ಬಿಡ್ತಾರೆ. झाड़ के पिछाड़ी छोटे छोटे पत्ते टाल टालियां निकलते, नए का थोड़े ही मान होते. ವೃಕ್ಷದ ಹಿಂದೆ ಸಣ್ಣ ಸಣ್ಣ ಎಲೆಗಳು, ರೆಂಬೆ ಕೊಂಬೆಗಳು ಬರುತ್ತೆ, ಹೊಸದಕ್ಕೆ ಏನ್ ಗೌರವ ಇರುತ್ತೆ. अभी तुम बच्चे जानते हो कि हम बाबा से स्वर्ग का वर्षा ले रहे, तो ऐसे वर्षा देने वाले बाबा को कितना याद करना चाहिए. ಈಗ ಮಕ್ಕಳಿಗೆ ಗೊತ್ತಾಗಿದೆ ನಾವು ಶಿವ ಬಾಬೋರಿಂದ ಸ್ವರ್ಗದ ಆಸ್ತಿಯನ್ನು ಪಡಿತಾ ಇದ್ದೀವಿ. ಇಂತಹ ಆಸ್ತಿಯನ್ನ ಕೊಡುವಂತಹ ತಂದೆಯನ್ನ ಎಷ್ಟು ನೆನಪು ಮಾಡಬೇಕು. तुम जितना ಜಾಸ್ತಿ ಯಾದ್ ಕರೆಂಗೆ एक तो वर्षा मिलेगा और तुम पावन बनेंगे. ತಾವು ಎಷ್ಟು ಜಾಸ್ತಿ ನೆನಪು ಮಾಡ್ತೀರಾ, ಒಂದಂತೂ ಆಸ್ತಿ ಸಿಗತ್ತೆ, ತಾವು ಪಾವನ ಆಗ್ತೀರ. लौकिक बाप से तो धन का वर्षा मिलता, साथ साथ फिर पतित बनने का भी वर्षा मिलता. ಲೌಕಿಕ ತಂದೆಯಿಂದ ಧನದ ಆಸ್ತಿ ಸಿಗತ್ತೆ,
ಜೊತೆಗೆ ಮತ್ತೆ ಪತಿತರಾಗುವ ಆಸ್ತಿನೂ ಸಿಗತ್ತೆ. वो लौकिक बाप, वो पारलौकिक बाप और ये बीच में अलौकिक बाप, इनको बीच में दोनों तरफ से जोड़ दे. ಅವರು ಲೌಕಿಕ ತಂದೆ, ಅವರು ಪಾರಲೌಕಿಕ ತಂದೆ, ಮತ್ತೆ ಇವರು ಮಧ್ಯದಲ್ಲಿ ಅಲೌಕಿಕ ತಂದೆ. ಇವರನ್ನ ಮಧ್ಯದಲ್ಲಿ ಎರಡೂ ಕಡೆ ಜೋಡಣೆ ಮಾಡಲಾಗಿದೆ. शो बाबा को कोई तकलीफ नहीं होती, इनको कितनी गाली खानी पड़ती. ಶಿವ ಬಾಬಾವರಿಗೆ ಯಾವುದೇ ಶ್ರಮ ಆಗೋದಿಲ್ಲ, ಇವರಿಗೆ ಎಷ್ಟು ನಿಂದನೆಯನ್ನು ತಿನ್ನಬೇಕಾಗತ್ತೆ. वास्तव में श्री कृष्ण को गाली नहीं मिलती, बीच में फंसा ये है. ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ನಿಂದನೆ ಸಿಗೋದಿಲ್ಲ, ಮಧ್ಯದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. कहते हैं ना, रास्ते चलते ब्राह्मण फंसा, गाली खाने के लिए फंसा है. ಅಂತಾರಲ್ಲ, ದಾರಿಯಲ್ಲಿ ಹೋಗ್ತಾ ಬ್ರಾಹ್ಮಣ ಸಿಕ್ಕಾಕೊಂಡ, ನಿಂದನೆಯನ್ನ ತಗೊಳಕ್ಕೋಸ್ಕರ ಈತ ಸಿಕ್ಕಾಕೊಂಡಿದ್ದಾರೆ. अलौकिक बाप को ही सहन करना पड़ता, ये किसी को पता नहीं. शिव बाबा इनमें प्रवेश कर आए, पतितों को पावन बना. ಅಲೌಕಿಕ ತಂದೆಗೆ ಸಹನೆ ಮಾಡಬೇಕಾಗತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಶಿವ ಬಾಬಾ ಇವರಲ್ಲಿ ಪ್ರವೇಶ ಮಾಡಿ ಪತಿತರನ್ನ ಪಾವನ ಮಾಡ್ತಾರೆ. पवित्र बनने पर मार खाते, बाबा कहते मैं आया हूँ सबको वापस ले जान. ಪವಿತ್ರರಾಗಿ ಆದಾಗ ಪೆಟ್ಟು ತಿನ್ಬೇಕಾಗತ್ತೆ. ತಂದೆ ಅಂತಾರೆ, ನಾನು ಬಂದಿದ್ದೀನಿ ಎಲ್ಲರನ್ನ ವಾಪಸ್ಸು ಕರ್ಕೊಂಡೋಗಕ್ಕೆ. तुम जानते हो मौत सामने खड़ा है, विनाश तो जरूर होना चाहिए. ತಮಗೆ ಗೊತ್ತಾಗಿದೆ ಮೃತ್ಯು ಮುಂದೆ ನಿಂತಿದೆ, ವಿನಾಶ ಅಂತೂ ಖಂಡಿತ ಆಗಲೇಬೇಕು. विनाश बगैर सुख शांति कैसे हो, जब कोई लड़ाई आदि लगती है तो मनुष्य यज्ञ आदि रचते, लड़ाई बंद हो जाए. ವಿನಾಶ ಇಲ್ಲದೆ ಸುಖ ಶಾಂತಿ ಯಾವ ರೀತಿ ಆಗಕ್ಕೆ ಸಾಧ್ಯ? ಯಾರಾದರೂ ಯುದ್ಧ ಮಾಡಿದಾಗ ಮನುಷ್ಯ ಯಜ್ಞವನ್ನ ರಚನೆ ಮಾಡ್ತಾನೆ, ಯುದ್ಧ ನಿಂತೋಗ್ಲಿ. तुम ब्राह्मण कुल भूषण जानते हो, विनाश तो जरूर होगा, नहीं तो स्वर्ग के गेट कैसे खुलेंगे. ತಾವು ಬ್ರಾಹ್ಮಣ ಕುಲ ಭೂಷಣರು ಅರ್ಥ ಮಾಡ್ಕೊಂಡಿದ್ದೀರಾ, ವಿನಾಶ ಅಂತೂ ಖಂಡಿತ ಆಗಲೇಬೇಕು, ಇಲ್ಲ ಅಂದರೆ ಸ್ವರ್ಗದ ಗೇಟು ಯಾವ ರೀತಿ ಓಪನ್ ಆಗತ್ತೆ. सब स्वर्ग में तो नहीं आएंगे, जो पुरुषार्थ करेंगे वही चलेंगे, बाकी जाएंगे मुक्तिधाम. ಎಲ್ಲರೂ ಸ್ವರ್ಗದಲ್ಲಂತೂ ಹೋಗಲ್ಲ, ಯಾರು ಪುರುಷಾರ್ಥ ಮಾಡ್ತಾರೆ ಅವರೇ ಹೋಗ್ತಾರೆ, ಬಾಕಿ ಎಲ್ಲರೂ ಹೋಗ್ತಾರೆ ಮುಕ್ತಿಧಾಮ. ये किसको भी पता ना होने कारण कितना डरते हैं, शांति के लिए कितना धक्का कर. ಈ ಒಂದು ಅರಿವು ಯಾರಿಗೂ ಇಲ್ಲದೆ ಕಾರಣ ಶಾಂತಿಗೋಸ್ಕರ ಎಷ್ಟೊಂದು ಅಲಿತಾ ಇರ್ತಾರೆ. ಕಾನ್ಫರೆನ್ಸ್ करते रहते सिर्फ तुम ब्राह्मण ही जानते हो, सुखधाम शांतिधाम की कैसे स्थापन हो. ಕಾನ್ಫರೆನ್ಸ್ ಮಾಡ್ತಾ ಇರ್ತಾರೆ, ತಾವು ಬ್ರಾಹ್ಮಣರು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರ ಸುಖಧಾಮ ಶಾಂತಿಧಾಮ ಯಾವ ರೀತಿ ಸ್ಥಾಪನೆ ಆಗುತ್ತೆ. विनाश के सिवाय स्थापना हो ना सके, तुम अभी त्रिकालदर्शी बने हो ना. ವಿನಾಶ ಆಗದೆ ಸ್ಥಾಪನೆ ಆಗಕ್ಕೆ ಸಾಧ್ಯ ಇಲ್ಲ, ಈಗ ತಾವು ತ್ರಿಕಾಲದರ್ಶಿ ಆಗಿದ್ದೀರಾ. तीसरा नेत्र ज्ञान का मिलता, वो तो कहते रहते पीस कैसे हो, अर्थ कोई भी नहीं जानते. अर्थात कोई भी लड़े नहीं, ಶಾಂತಿ ಯಾವ ರೀತಿ ಸಿಗತ್ತೆ ಅವರಿಗೆ ಗೊತ್ತೇ ಇಲ್ಲ, ಶಾಂತಿ ಯಾವ ರೀತಿ ಸಿಗತ್ತೆ ಅಂದರೆ ಯುದ್ಧ ಮಾಡದೆ ಇರಲಿ ಅನ್ಕೊಂತಾರೆ. सभी कहते वननेस हो, एक ही बाबा की मत ले कि हम सब एक बाबा के बच्चे, बाई बाई है तो वननेस हो जाए. ಎಲ್ಲರೂ ಅಂತಾರೆ ಒಂದಾಗೋಣ ಅಂತ. ಒಬ್ಬ ತಂದೆಯ ಮತವನ್ನ ಪಡೆದಾಗ ಎಲ್ಲರೂ ಒಬ್ಬ ತಂದೆಯ ಮಕ್ಕಳು, ಸಹೋದರ ಸಹೋದರ ಒಂದಾಗ್ತೀವಿ. ये बाप के बच्चे है तो आपस में लड़ना नहीं चाहिए, ये भी तो सत्युग में था ना. ಎಲ್ಲ ಒಬ್ಬ ತಂದೆಯ ಸಂತಾನ ಅಂದ ಮೇಲೆ ಪರಸ್ಪರ ಜಗಳ ಕಲಹ ಮಾಡಬಾರದು. ಸತ್ಯುಗದಲ್ಲಿ ಈ ರೀತಿ ಇತ್ತಲ್ಲ.
वहां कोई भी आपस में लड़ते नहीं, वो तो सत्युग की बात हो गई, ये तो ಕಲಿಯುಗ. ಅಲ್ಲಿ ಯಾರೂ ಪರಸ್ಪರ ಜಗಳನೇ ಮಾಡೋದಿಲ್ಲ, ಅದಂತೂ ಸತ್ಯುಗದ ಮಾತಾಯಿತು. ಇದಂತೂ ಕಲಿಯುಗ. बरोबर सत्युग में देवता थे, बाकी सब आत्माएं कहाँ थी पता नहीं पड़ता. ಖಂಡಿತ ಸತ್ಯುಗದಲ್ಲಿ ದೇವತೆಗಳಿದ್ರು, ಬಾಕಿ ಎಲ್ಲ ಆತ್ಮಗಳು ಎಲ್ಲಿದ್ರು ಯಾರಿಗೂ ಗೊತ್ತಿಲ್ಲ. तुम आप समझते हो एक रात सिर्फ सत्युग में था, वहां सुख ಶಾಂತಿ ಶಕ್ತಿ. ಈಗ ತಮಗೆ ಅರ್ಥ ಆಗ್ತಿದೆ, ಒಂದು ರಾಜ್ಯ ಸತ್ಯುಗದಲ್ಲಿ ಇತ್ತು, ಅಲ್ಲಿ ಸುಖ ಶಾಂತಿ ಎಲ್ಲ ಇತ್ತು. ये सब बातें तुम्हारी बुद्धि में है, नंबरवार पुरुषार्थ अनुसार समझते हैं. बरोबर हम सत्युग में राज करते थे, बहुत सुख था. ಈ ಎಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಅನ್ಕೊಂತೀರಾ. ಖಂಡಿತ ನಾವು ಸತ್ಯುಗದಲ್ಲಿ ರಾಜ್ಯ ಮಾಡ್ತಿದ್ವಿ, ಬಹಳಷ್ಟು ಸುಖ ಇತ್ತು. ಅದ್ವೈತ ಧರ್ಮತ ಈ ಜ್ಞಾನ ಕಿಸಿಕೋ ಹೈ ನೈನ. ಅದ್ವೈತ ಧರ್ಮ ಇತ್ತು, ಈ ಜ್ಞಾನ ಯಾರಿಗೂ ಇಲ್ವಲ್ಲ. ಈ ಸಮಯ ತುಮ್ ನಾಲೆಜ್ಫುಲ್ ಬಂತೆ, ಬಾಪ್ ತುಮ್ಕೋ ಆಪ್ ಸಮಾನ್ ಬನ. ಈ ಸಮಯದಲ್ಲಿ ತಾವು ಜ್ಞಾನವಂತರಾಗ್ತೀರ, ತಂದೆ ತಮ್ಮನ್ನ ತನ್ನ ಸಮಾನ ಮಾಡ್ಕೊಂಡ. जो बाबा की महिमा वही तुमको बनना है, सिर्फ दिव्य दृष्टि की चाबी बाबा के पास रहती. ತಂದೆಯ ಮಹಿಮೆ ಏನಾಗಿದೆ ಅದು ತಾವಾಗಬೇಕು. ದಿವ್ಯ ದೃಷ್ಟಿಯ ಬೀಗ ಮಾತ್ರ ತಂದೆ ಹತ್ರ ಇರುತ್ತೆ. बाबा ने बताया भक्ति मार्ग में तुम्हें काम करना पड़ता, जो किसी की पूजा करते मैं उनकी मनोकामनाएं पूरा करता हूं. ತಂದೆ ತಿಳಿಸಿದರೆ ಭಕ್ತಿ ಮಾರ್ಗದಲ್ಲೂ ಸಹ ನಾನು ಕೆಲಸ ಮಾಡಬೇಕಾಗತ್ತೆ. ಯಾರು ಯಾರ ಪೂಜೆಯನ್ನು ಮಾಡಿದ್ರೂ ಸಹ ಅವರ ಮನೋ ಕೋರಿಕೆಯನ್ನ ಪೂರ್ತಿ ಮಾಡಬೇಕಾಗತ್ತೆ. यहाँ भी दिव्य दृष्टि का पाठ चलता, कहते हैं ना अर्जुन ने विनाश का साक्षात्कार कर. ಇಲ್ಲೂ ಸಹ ದಿವ್ಯ ದೃಷ್ಟಿಯ ಪಾಠ ನಡೆಯುತ್ತೆ. ಅಂತಾರಲ್ಲ, ಅರ್ಜುನ ವಿನಾಶದ ಸಾಕ್ಷಾತ್ಕಾರವನ್ನ ಮಾಡಿದ್ರು. ವಿನಾಶ ಭಿ ಜರೂರ್ ಹೋನಾ ಹೈ, ವಿಷ್ಣುಪುರಿ ಭಿ ಜರೂರ್ ಸ್ಥಾಪನ ಹೋ. ವಿನಾಶನು ಖಂಡಿತ ಆಗ್ಬೇಕು, ವಿಷ್ಣುಪುರಿನೂ ಖಂಡಿತ ಸ್ಥಾಪನೆ ಆಗ್ಬೇಕು. बाबा ने जैसे कल्प पहले समझाया था वैसे ही बैठ समझा था. बाबा हमको मनुष्य से देवता बना. ಬಾಬಾ ಕಲ್ಪದ ಮೊದಲು ಯಾವ ರೀತಿ ತಿಳಿಸ್ಕೊಟ್ಟಿದ್ರು ಅದೇ ರೀತಿ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಬಾಬಾ ನಮ್ಮನ್ನ ಮನುಷ್ಯರಿಂದ ದೇವತೆಯಾಗಿ ಮಾಡ್ತಿದ್ದಾರೆ. जब देवता बनते हैं तो असुरी सृष्टि का विनाश जरूर होगा, चारों तरफ आहाकार मचना है. ಯಾವಾಗ ದೇವತೆ ಆಗ್ತೀರಾ ಆಗ ಅಸುರಿ ಸೃಷ್ಟಿಯ ವಿನಾಶ ಖಂಡಿತ ಆಗ್ಬೇಕು, ನಾಲ್ಕು ಕಡೆ ಆಹಾಕಾರ ಆಗಲೇಬೇಕು. बौद्ध समझ बुद्धि समझ सकती, ನ್ಯಾಚುರಲ್ ಕೆಲಾಮಿಟೀಸ್ ಆನಾ ಹೇ, ಮುಸಲ್ದಾರ್ ಬರ್ಸಾತ್ ಭಿ ಹೋನೆ. ಬುದ್ಧಿ ಅರ್ಥ ಮಾಡ್ಕೊಳತ್ತೆ, ಪ್ರಕೃತಿಯ ವಿಕೋಪನೂ ಆಗಬೇಕು, ಹೈಡ್ರೋಜನ್ ಬಾಂಬ್ಸಿನ ಮಳೆನೂ ಸುರಿಬೇಕಾಗಿದೆ. इन सबका विनाश हो जाए तब सत्युग की स्थापना हो, 5 तत्वों की खाद में मिल जाए. ಇವರೆಲ್ಲರ ವಿನಾಶ ಆದಾಗ ಸತ್ಯುಗದ ಸ್ಥಾಪನೆ ಆಗತ್ತೆ, 5 ತತ್ವಗಳ ಗೊಬ್ಬರ ಸಿಗತ್ತೆ. इस धरती को खाद देखो कितना मिलता, बाबा कहते इस रुद्र ज्ञान यज्ञ में ये सब स्वाहा हो जाए. ಈ ಭೂಮಿಗೆ ನೋಡಿ ಗೊಬ್ಬರ ಎಷ್ಟು ಸಿಗತ್ತೆ. ತಂದೆ ಅಂತಾರೆ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಎಲ್ಲ ಸ್ವಾಹ ಆಗತ್ತೆ. भक्ति मार्ग में देखो रुद्र यज्ञ कैसे रचते, बाबा का लिंग और छोटे छोटे शिव सालिग्राम बहुत बनाई पूजा करते, फिर मिट्टी देते, फिर रोज बनाते हैं. ಭಕ್ತಿ ಮಾರ್ಗದಲ್ಲಿ ನೋಡಿ ರುದ್ರ ಯಜ್ಞವನ್ನ ಯಾವ ರೀತಿ ರಚನೆ ಮಾಡ್ತಾರೆ. ಶಿವಬಾಬುವರ ಲಿಂಗವನ್ನ ಮತ್ತೆ ಸಣ್ಣ ಸಣ್ಣ ಸಾಲಿಗ್ರಾಮಗಳನ್ನ ಬಹಳಷ್ಟು ಮಾಡಿ ಪೂಜೆ ಮಾಡಿ ಮಣ್ಣು ಮಾಡಿಬಿಡ್ತಾರೆ, ಪ್ರತಿನಿತ್ಯ ತಯಾರು ಮಾಡ್ತಾರೆ. पूजा करके फिर तोड़ देते हैं. शिव बाबा के साथ जिन्होंने भी सेवा की उनका भी ये हाल करते. ಪೂಜೆ ಮಾಡಿ ಎಲ್ಲವನ್ನ ಮಣ್ಣು ಮಾಡಿಬಿಡ್ತಾರೆ, ಮುರಿದು ಬಿಡ್ತಾರೆ. ಶಿವ ಬಾಬಾವರ ಜೊತೆಯಲ್ಲಿ ಯಾರು ಸೇವೆ ಮಾಡ್ತಾರೆ ಅವರದು ಈ ಪರಿಸ್ಥಿತಿ ಆಗುತ್ತೆ.
रावण के देखो हर वर्ष एपीजी बनाए उनको जलाते, दुश्मन की तो एक दो बार एपीजी बनाकर जलाते, ऐसे नहीं वर्ष वर्ष जलाने का नियम रखते. ರಾವಣನನ್ನ ನೋಡಿ ಪ್ರತಿ ವರ್ಷ ಗೊಂಬೆಯನ್ನ ಮಾಡಿ ಸುಡ್ತಾರೆ. ದುಶ್ಮನ್ ಒಬ್ಬರು ಇನ್ನೊಬ್ಬರ ಚಿತ್ರವನ್ನ ಮಾಡಿ ಸುಡ್ತಾರೆ. ಆ ರೀತಿಯೆಲ್ಲ ವರ್ಷ ವರ್ಷ ಸುಡುವಂತಹ ನಿಯಮವನ್ನ ಇಟ್ಕೊಂತಾರೆ. ಏಕ್ ಬಾರಿ ಹಿ ರಸ್ತಾ ನಿಕಾಲ್ ದೇಂಗೆ, ಗುಸ್ಸಾ ನಿಕಾಲ್ ದೇಂಗೆ, ರಾವಣ್ ಕೋ ತೋ ಹರ್ ವರ್ಷ ಜಲಾತೆ. ಒಂದೇ ಸಲ ಕೋಪವನ್ನ ತೆಗೆದು ಬಿಡುತ್ತಾರೆ. ರಾವಣನನ್ನ ಪ್ರತಿ ವರ್ಷ ಸುಡ್ತಾರೆ. इसका अर्थ कोई समझते थोड़े ही है, फिर कहते रावण ने सीता को चुराया, कुछ अर्थ नहीं सम. ಇದರ ಅರ್ಥವನ್ನ ಇಲ್ಲ ಅರ್ಥ ಮಾಡ್ಕೊಂತಾರೆ. ಮತ್ತೆ ಅಂತಾರೆ ರಾವಣನನ್ನ ಸೀತೆ, ಮತ್ತೆ ಅಂತಾರೆ ರಾವಣ ಸೀತೆಯನ್ನ ಕದ್ಕೊಂಡೋದ್ರು, ಅರ್ಥನೇ ಗೊತ್ತಿಲ್ಲ. फॉरेनर्स क्या समझेंगे, कुछ भी नहीं, दिन प्रतिदिन रावण को बड़ा बनाते जाते, क्योंकि रावण बहुत दुख देने वाला. ಫಾರಿನರ್ಸ್ ಏನು ಅರ್ಥ ಆಗತ್ತೆ, ಏನೂ ಇಲ್ಲ. ದಿನ ಪ್ರತಿದಿನ ರಾವಣನನ್ನ ದೊಡ್ಡದಾಗಿ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ರಾವಣ ಬಹಳ ದುಃಖವನ್ನ ಕೊಡ್ತಾನೆ. ಅಭಿ ತುಮ್ ಇಸ್ ಪರ್ ಜೀತ್ ಪಾತೆ ಹೋ, ಸತ್ಯುಗ್ ಮೇ ಹೋಂಗಾ ಹಿ ನಹೀ. ಈಗ ತಾವು ಇದರ ಮೇಲೆ ವಿಜಯವನ್ನ ಪಡಿತೀರ, ಸತ್ಯುಗದಲ್ಲಿ ಇರೋದೇ ಇಲ್ಲ. ये जो कर्म के भोगना बीमारी आदि होती, ये है रावण के कारण. ಈ ಕರ್ಮದ ಭೋಗವನ್ನ ಏನು ಭೋಗಿಸ್ತೀವಿ, ಅನಾರೋಗ್ಯ ಬರುತ್ತೆ, ಇದೆಲ್ಲ ರಾವಣನ ಕಾರಣ. रावण के प्रवेशता होने कारण मनुष्य जो भी कर्म करते वो विकर्म हो जाते. ರಾವಣನ ಪ್ರವೇಶ ಕಾರಣ ಮನುಷ್ಯ ಏನೆಲ್ಲ ಕರ್ಮ ಮಾಡ್ತಾನೆ ಅದು ವಿಕರ್ಮನೇ ಆಗತ್ತೆ. ಸುಖ ದುಃಖ ಕಾ ಖೇಲ್ ಬನಾ ಹುವಾ ಹೈ, ಇಸ್ ಹಿಸ್ಟ್ರಿ ಜಾಗ್ರಫಿ ಕಾ ಕಿಸ್ಕೋ ಪತಾ ನಹೀ. ಸುಖ ದುಃಖದ ಆಟ ತಯಾರಾಗಿದೆ, ಈ ಚರಿತ್ರೆ ಭೂಗೋಳ ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣ್ ಕೋ ಯೇ ರಾಜ್ಯ ಕೈಸೆ ಮಿಲಾ, ಕಿಸಿ ಕೋ ಪತಾ ನಹೀ. ಲಕ್ಷ್ಮೀ ನಾರಾಯಣರಿಗೆ ರಾಜ್ಯ ಹೆಂಗ್ ಸಿಕ್ತು, ಯಾರಿಗೂ ಗೊತ್ತಿಲ್ಲ. तुम छोटे छोटे बच्चे समझते हो ये लक्ष्मी नारायण सतयुग में राज्य करते थे, संगम पर ये राजयोग सीख ये पद पाते. ತಾವು ಸಣ್ಣ ಸಣ್ಣ ಮಕ್ಕಳು ಅರ್ಥ ಮಾಡ್ಕೊಂತೀರಾ, ಈ ಲಕ್ಷ್ಮೀ ನಾರಾಯಣ ಸತ್ಯುಗದಲ್ಲಿ ರಾಜ್ಯ ಮಾಡ್ತಿದ್ರು, ಸಂಗಮದಲ್ಲಿ ರಾಜಯೋಗವನ್ನ ಕಲಿತು ಪದವಿಯನ್ನ ಪಡೆದ್ರು. बिरला को भी छोटी छोटी बच्चियां जाकर समझाए कि इनको ये राज्य कैसे पाया, अभी तो कलयुग है, इनको सत्युग नहीं कहा जाता. ಬಿರ್ಲಾಗೂ ಸಹ ಸಣ್ಣ ಸಣ್ಣ ಮಕ್ಕಳು ಹೋಗಿ ತಿಳಿಸ್ಕೊಡ್ಬೇಕು, ಇವರಿಗೆ ರಾಜ್ಯ ಯಾವ ರೀತಿ ಸಿಕ್ತು, ಈಗಂತೂ ಕಲಿಯುಗ ಆಗಿದೆ, ಇದಕ್ಕೆ ಸತ್ಯುಗ ಅಂತ ಹೇಳೋದು. ರಾಜಾಯಿ ತೋ ಅಭಿ ಹೈ ನಹಿ, ರಾಜಾओं का ताज ही उड़ा दिया. ರಾಜ್ಯ ಅಂತೂ ಈಗ ಇಲ್ಲ, ರಾಜ್ಯದ ಕಿರೀಟವನ್ನೇ ತೆಗೆದಾಕಿದರೆ. धर्मशास्त्र से चार है, गीता धर्मशास्त्र है जिसमें चार धर्म अभी स्थापना होते, ना कि सत्युग. ಧರ್ಮಶಾಸ್ತ್ರ ನಾಲ್ಕೇ ಇದೆ, ಗೀತೆ ಧರ್ಮಶಾಸ್ತ್ರ, ಇದರಿಂದ 3 ಧರ್ಮಗಳು ಈಗ ಸ್ಥಾಪನೆ ಆಗುತ್ತೆ, ಸತ್ಯುಗದಲ್ಲಿ ಅಲ್ಲ. ऐसे नहीं कि लक्ष्मी नारायण ने व राम सीता ने कोई धर्म स्थापन किया. ಆ ರೀತಿ ಅಲ್ಲ, ಲಕ್ಷ್ಮೀ ನಾರಾಯಣ ಅಥವಾ ರಾಮ ಸೀತೆ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ये धर्म अभी स्थापन हो रहे, फिर इस्लामी बौद्धी और क्रिश्चियन. ಈಗ ಈ ಧರ್ಮ ಸ್ಥಾಪನೆ ಆಗ್ತಿದೆ, ನಂತರ ಇಸ್ಲಾಮಿ, ಬೌದ್ಧಿ ಮತ್ತೆ ಕ್ರಿಶ್ಚಿಯನ್. क्रिश्चियन का एक ही धर्मशास्त्र है बाइबल, बस फिर पीछे वृद्धि होती जाती. क्रिश्चियನ್ಸ್ ಒಂದೇ ಧರ್ಮಶಾಸ್ತ್ರ ಬೈಬಲ್, ನಂತರ ವೃದ್ಧಿ ಆಗ್ತಾ ಹೋಗತ್ತೆ. आदि सनातन है ही देवता धर्म, अब फिर से देवी देवता धर्म स्थापन हो रहे हैं. आदि सनातन देवी देवता धर्ಮ, ಈಗ ಮತ್ತೆ देवी देवता धर्म ಸ್ಥಾಪನೆ ಆಗ್ತಿದೆ. तुम ड्रामा के राज को अच्छी रीति समझ गए हो, खुशी भी रहती है.
ತಾವು ಡ್ರಾಮಾದ ರಹಸ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಖುಷಿನೂ ಆಗತ್ತಾ? जबकि तुम बच्चों को 100% सर्टन है कि हम फिर से अपना राज्य भाग्य स्थापन कर. ಮಕ್ಕಳಿಗೆ 100% ನಿಶ್ಚಯ ಇದೆ, ನಾವು ಮತ್ತೆ ನಮ್ಮ ರಾಜ್ಯ ಭಾಗ್ಯವನ್ನ ಸ್ಥಾಪನೆ ಮಾಡ್ತೀವಿ. इसमें लड़ाई आदि की बात नहीं, राजधानी स्थापन हो रही ये सर्टन है. सर्टन ಏಜ್ ಡೇಟ್, ಇದರಲ್ಲಿ ಯುದ್ಧದ ಮಾತೇ ಇಲ್ಲ. ರಾಜಧಾನಿ ಸ್ಥಾಪನೆ ಆಗ್ತಿದೆ, ಇದಂತೂ ಖಚಿತ, ಇತ್ತು ಮತ್ತೆ ಇರುತ್ತೆ. तुम जानते हो हम फिर से राज्य भाग्य लेते, कलप कलप बाबा से वर्षा लेते, जितना पुरुषार्थ करेंगे उतना ऊंच पद पाए. ನಿಮಗೆ ಅರಿವಾಗಿದೆ, ನಾವು ಮತ್ತೆ ರಾಜ್ಯ ಭಾಗ್ಯವನ್ನ ಪಡಿತಾ ಇದೆ. ಕಲ್ಪ ಕಲ್ಪ ತಂದೆಯಿಂದ ಆಸ್ತಿಯನ್ನ ಪಡಿತೀವಿ. ಎಷ್ಟು ಪುರುಷಾರ್ಥ ಮಾಡ್ತೀವಿ ಅಷ್ಟು ಉನ್ನತವಾದ ಪದವಿಯನ್ನ ಪಡಿತೀವಿ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, जो बाबा की महिमा उस महिमा को स्वयं में लाना है. बाप समान महिमा योग्य बन. ತಂದೆಯ ಮಹಿಮೆ ಏನಾಗಿದೆ ಆ ಮಹಿಮೆಯನ್ನ ಸ್ವಯಂ ಅಲ್ಲಿ ತರಬೇಕು. ತಂದೆಯ ಸಮಾನ महिमा ಯೋಗ್ಯರಾಗಬೇಕು. पारलौकिक बाबा से पवित्रता का वर्षा लेना, पवित्र बनने से स्वर्ग का वर्षा मिलेगा. ಪಾರಲೌಕಿಕ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನ ಪಡಿಬೇಕು. ಪವಿತ್ರರಾದಾಗ ಸ್ವರ್ಗದ ಆಸ್ತಿ ಸಿಗುತ್ತೆ. ಎರಡನೇದು, श्रीमत पर अपने ही तन मन धन से एक आदि सनातन देवी देवता धर्म की ಸ್ಥಾಪನ कर. ಶ್ರೀಮತದಂತೆ ತಮ್ಮ ತನು ಮನ ಧನದಿಂದ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡಬೇಕು. वरदान, पुराने संस्कार रूपी अस्थियों को संपूर्ण स्थिति के सागर में समाने वाले समान और संपूर्ण. ಹಳೆ ಸಂಸ್ಕಾರಗಳು ಅನ್ನುವ ಅಸ್ಥಗಳನ್ನ ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶ ಮಾಡುವಂತವರು ಸಮಾನ ಮತ್ತು ಸಂಪೂರ್ಣ ಭವ. बाप समान व संपूर्ण बनने के लिए सृष्टि की कयामत के पहले अपनी कमजोरियों और खामियों की कयामत कर. ತಂದೆಯ ಸಮಾನ ಸಂಪೂರ್ಣರಾಗಕ್ಕೋಸ್ಕರ ಸೃಷ್ಟಿಯ ವಿನಾಶದ ಮೊದಲು ತಮ್ಮ ಬಲಹೀನತೆ ಮತ್ತೆ ವೀಕ್ನೆಸ್ ಅನ್ನ ಸಮಾಪ್ತಿ ಮಾಡಿ. कोई भी उलझन का नाम निशान ना रहे ऐसे अपने को उज्जवल बनो. ಯಾವುದೇ ಪ್ರಕಾರದ ಹೆಸರು ಗುರುತುಗಳು ಇರಬಾರ್ದು. ಈ ರೀತಿ ತಮ್ಮನ್ನ ತಾವು ಪ್ರಕಾಶವಂತರಾಗಿ ಮಾಡಿ. जैसे जन्म परिवर्तन के बाद पुराना जन्म की बातें भूल जाती, ऐसे पुरानी बातों को पुराने संस्कारों को बसव. ಯಾವ ರೀತಿ ಜನ್ಮ ಪರಿವರ್ತನೆ ಆದ ನಂತರ ಹಳೆ ಜನ್ಮಗಳ ಮಾತು ಮರ್ತೋಗುತ್ತೆ, ಅದೇ ರೀತಿ ಹಳೆ ಮಾತುಗಳು ಹಳೆಯ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಿ. अस्थियों को भी संपूर्ण स्थिति के सागर में समा दो, तब कहेंगे बाप समान संपूर्ण. ಅಸ್ಥಿಗಳನ್ನು ಸಹ ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶ ಮಾಡಿ, ಆಗ ಹೇಳಲಾಗತ್ತೆ ಸಮಾನ ಮತ್ತೆ ಸಂಪೂರ್ಣ. ಸ್ಲೋಗನ್ ಆಗಿದೆ, विस्तार को सार में समाने की जादूगरी सीख लो तो बाप समान बन जाए. ವಿಸ್ತಾರವನ್ನ ಸಾರದಲ್ಲಿ ಸಮಾವೇಶ ಮಾಡುವ ಜಾದೂಗರಿಯನ್ನ ಕಲ್ತ್ಕೊಂಡ್ಬಿಡಿ, ಆಗ ತಂದೆ ಸಮಾನ ಆಗ್ತೀರಾ. ಅವ್ಯಕ್ತ ಇಶಾರೆ, सदा हर्षित रहने के लिए अपनी नेचर को सरल बनाओ, सहनशील बन. ಸದಾ ಹರ್ಷಿತರಾಗಿರಕ್ಕೋಸ್ಕರ ತಮ್ಮ ಒಂದು ನೇಚರನ್ನ
सरल ಮಾಡಿಕೊಳ್ಳಿ, सहनशीलरागी। सहनशील वाले बाहर मुखता के वाइब्रेशन को नहीं, लेकिन मन के संकल्प भी जो उत्पन्न होते उन संकल्पों की उत्पत्ति को देखकर ಬೇಗಿ घबराएंगे। ಸಹನಶೀಲದವರು ಬಾಹ್ಯ ಮುಖದ ವೈಬ್ರೇಷನ್ನೇ ಅಲ್ಲ, ಆದರೆ ಮನಸ್ಸಿನ ಸಂಕಲ್ಪಗಳು ಏನು ಉತ್ಪತ್ತಿ ಆಗುತ್ತೆ ಆ ಸಂಕಲ್ಪಗಳ ಉತ್ಪತ್ತಿಯನ್ನ ನೋಡಿ ಭಯ ಪಡೋದಿಲ್ಲ। अपनी सहनशीलता से सामना करेंगे, सूरज से सदै संतुष्ट प्रसन्न चित्त दिखाई दे। ತಮ್ಮ ಸಹನಶೀಲತೆಯಿಂದ ಎದುರಿಸ್ತಾರೆ, ಮುಖಚರಣೆಯಿಂದ ಸದಾ ಸಂತುಷ್ಟ ಪ್ರಸನ್ನವಾಗಿ ಕಾಣಿಸ್ತಾರೆ। उनके नयन चयन कभी भी असंतुष्टता के नहीं दिखाई पड़ेगा। ಅವರ ನೇತ್ರಗಳು ನಡತೆ ಎಂದೂ ಸಹ ಅಸಂತುಷ್ಟವಾಗಿ ಕಾಣಿಸೋದಿಲ್ಲ। वे संतुष्ट मणि होने कारण सदा हर्षित रहते। ಅವರು ಸಂತುಷ್ಟ ಮಣಿ ಆಗಿರುವ ಕಾರಣ ಸದಾ ಹರ್ಷಿತರಾಗಿ ಇರ್ತಾರೆ। ಓಂ ಶಾಂತಿ।